ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಹಿಂದೆ ವಿಡಿಯೋದಲ್ಲಿ RCB ತಂಡದ ಮಾರಾಟದ ಬಗ್ಗೆ ಮಾತಾಡಿದ್ವಿ. ನಮ್ಮ ಕನ್ನಡಿಗರಾದ ನಿಖಿಲ್ ಕಾಮತ್, ರಂಜನ್ ಪೈ ಮತ್ತು ಸ್ಟಾರ್ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲ್ಮ್ಸ್ ಈ ರೇಸ್ನಲ್ಲಿದ್ದಾರೆ ಅಂತ ಹೇಳಿದ್ವಿ. ಆ ಸುದ್ದಿ ಕೇಳಿ ನಮಗೆಲ್ಲ ಒಂದು ಆಸೆ ಹುಟ್ಟಿತ್ತು. ಹೌದಪ್ಪ, ಈ ಸಲ ನಮ್ಮ RCB ಪಕ್ಕಾ ನಮ್ಮವರ ಕೈಗೆ ಸಿಗತ್ತೆ ಅಂತ. ಆದ್ರೆ ಈಗ ಕಥೆಯಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈಗ RCB ಕೊಂಡುಕೊಳ್ಳೋಕೆ ರೇಸ್ಗೆ ಇಳಿದಿರೋದು ಬರೀ ಲೋಕಲ್ ಉದ್ಯಮಿಗಳಲ್ಲ, ಲಂಡನ್ ಮತ್ತು ಅಮೆರಿಕಾದ ಕುಬೇರರು. ಯಾರವರು? ಇವರಿಗೆ ಕ್ರಿಕೆಟ್ ಬಗ್ಗೆ ಏನ್ ಗೊತ್ತು? ಬನ್ನಿ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾರು ಈ ಹೊಸ ವಿದೇಶಿ ಸ್ಪರ್ಧಿಗಳು? ಸ್ನೇಹಿತರೆ, ಇಂಗ್ಲೆಂಡ್ನಲ್ಲಿ ದಿ 100 ಅನ್ನೋ ಫೇಮಸ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತೆ. ಅಲ್ಲಿನ ವೇಲ್ಶ್ ಫೈರ್ ಅನ್ನೋ ತಂಡದ ಮಾಲೀಕರು ಈಗ ನಮ್ಮ RCB ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರಿವರು? ಇವರ ಹೆಸರೇ ಸಂಜಯ್ ಗೋವಿಲ್. ಇವರು ಮೂಲತಃ ಭಾರತೀಯರು, ಆದ್ರೆ ಈಗ ನೆಲೆ ನಿಂತಿರೋದು ಅಮೆರಿಕಾದಲ್ಲಿ. ಈ ಅಮೆರಿಕಾದ ಟೆಕ್ ಬಿಲಿಯನೇರ್ ಜೊತೆಗೆ ಇಂಗ್ಲೆಂಡ್ನ ಗ್ಲಾಮೋರ್ಗನ್ ಕ್ರಿಕೆಟ್ ಕ್ಲಬ್ ಕೂಡ ಸೇರಿಕೊಂಡಿದೆ. ಇವರು ಬರೀ ದುಡ್ಡು ಇರೋರಲ್ಲ, ಕ್ರಿಕೆಟ್ ಹುಚ್ಚಿರೋರು. ಅಮೆರಿಕಾದಲ್ಲಿ ನಡೆಯುವ ಮೇಜರ್ ಕ್ರಿಕೆಟ್ ಲೀಗ್ನಲ್ಲಿ ವಾಷಿಂಗ್ಟನ್ ಫ್ರೀಡಮ್ ಅನ್ನೋ ತಂಡ ಕೂಡ ಇವರದ್ದೇ. ಅಂದ್ರೆ ಇವರಿಗೆ ಫ್ರಾಂಚೈಸಿ ನಡೆಸೋದು ಹೊಸದಲ್ಲ, ಜೊತೆಗೆ ಕೈಯಲ್ಲಿ ಭಾರಿ ದುಡ್ಡು ಇದೆ. ಹೀಗಾಗಿ RCBಯ ಬ್ರ್ಯಾಂಡ್ ಪವರ್ ನೋಡಿ ಇದನ್ನ ಹೇಗಾದ್ರೂ ಮಾಡಿ ನಾವೇ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಏರ್ತಿದೆ ಡಾಲರ್ ಬೆಲೆ, ತಲೆ ತಿರುಗ್ತಿದೆ RCB ಮೌಲ್ಯ. ನಾವು ಕಳೆದ ಬಾರಿ RCB ಮೌಲ್ಯ ಸುಮಾರು 17,000 ಕೋಟಿ ರೂಪಾಯಿ ಅಂದಿದ್ವಿ. ಆದ್ರೆ ಈಗ ಬರ್ತಾ ಇರೋ ವರದಿಗಳ ಪ್ರಕಾರ ತಂಡವನ್ನ ಖರೀದಿಸೋರು ಇನ್ನೂ ಹೆಚ್ಚಿನ ಹಣ ನೀಡಬೇಕಿದೆ. RCB ಮೌಲ್ಯ ಬರೋಬ್ಬರಿ $2 ಬಿಲಿಯನ್ ಆಗಿದೆ. ಇದೀಗ ಡಾಲರ್ ಬೆಲೆ ಏರಿಕೆ ಕಂಡಿರೋದ್ರಿಂದ ನಮ್ಮ ರೂಪಾಯಿಗಳಲ್ಲಿ ಸುಮಾರು 18,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಪಾವತಿಸಬೇಕಿದೆ. 2008ರಲ್ಲಿ ಮಲ್ಯ ಅವರು ತಂಡ ಕಟ್ಟಿದಾಗ ಇದ್ದ ಬೆಲೆಗೂ ಈಗಿನ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇತ್ತೀಚೆಗೆ ಲಕ್ನೋ ಸೂಪರ್ ಜೈಂಟ್ಸ್, ಗುಜರಾತ್ ಟೈಟನ್ಸ್ ತಂಡಗಳ ಬಿಡ್ನಲ್ಲಿ ಹತ್ತಿರ $1 ಬಿಲಿಯನ್ ಬಿಡ್ ಬಂದಿತ್ತು. ಆದ್ರೆ RCBಯ ಕ್ರೇಜ್ ಇದಕ್ಕಿಂತಲೂ ಜಾಸ್ತಿ ಇದೆ ಅಂತ ಮಾರ್ಕೆಟ್ ಪಂಡಿತರು ಹೇಳ್ತಿದ್ದಾರೆ. ಹಾಗಾಗಿ ಖರೀದಿಸೋರು ಹೆಚ್ಚಿನ ಹಣ ಸುರಿಬೇಕಿದೆ. ಡಿಯಾಜಿಯೋ ಕಂಪನಿ ಹೇಳಿರೋ ಪ್ರಕಾರ ಮಾರ್ಚ್ 31, 2026ರ ಒಳಗೆ ಈ ಡೀಲ್ ಮುಗಿಲೇಬೇಕು. ಅಂದ್ರೆ ಮುಂದಿನ IPL ಹೊತ್ತಿಗೆ ನಮ್ಮ RCBಗೆ ಹೊಸ ಬಾಸ್ ಬರೋದು ಕನ್ಫರ್ಮ್. ಯುನೈಟೆಡ್ ಸ್ಪಿರಿಟ್ಸ್ ಷೇರುದಾರರಿಗೆ ಬಂಪರ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮ್ಯಾಟರ್ ಇದೆ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ನಿಮಗೆಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಗೊತ್ತಲ್ಲ, ಅವರು ಇಂಡಿಯಾ ಸಿಮೆಂಟ್ಸ್ನಿಂದ ಬೇರೆಯಾದಾಗ ಷೇರುದಾರರಿಗೆ ಆ ತಂಡದ ಷೇರುಗಳನ್ನು ಹಂಚಿದ್ರು. ಆದರೆ ಅದು ಪಬ್ಲಿಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಆದರೆ RCB ಕತೆ ಹಾಗಲ್ಲ. RCBಯ ಸದ್ಯದ ಮಾಲೀಕ ಯುನೈಟೆಡ್ ಸ್ಪಿರಿಟ್ಸ್. ಇವರು RCBಯನ್ನ ಪೂರ್ತಿಯಾಗಿ ಮಾರಾಟ ಮಾಡಿ ಆ ದುಡ್ಡನ್ನ ತಮ್ಮ ಕಂಪನಿಗೆ ತರ್ತಾರೆ. ಇದರಿಂದ ಏನಾಗುತ್ತೆ? ಕಂಪನಿ ಹತ್ತಿರ ಸಾವಿರಾರು ಕೋಟಿ ಕ್ಯಾಶ್ ಬರುತ್ತೆ. ಇದನ್ನ ಅವರು ಸಾಲ ತೀರಿಸೋಕೆ ಅಥವಾ ಬಿಸ್ನೆಸ್ ಬೆಳೆಸೋಕೆ ಬಳಸಬಹುದು, ಅಥವಾ ಷೇರುದಾರರಿಗೆ ಡಿವಿಡೆಂಟ್ ರೂಪದಲ್ಲೂ ಹಂಚಬಹುದು. ಸರಳವಾಗಿ ಹೇಳಬೇಕಂದ್ರೆ RCB ಮಾರಾಟ ಆದ್ರೆ ಯುನೈಟೆಡ್ ಸ್ಪಿರಿಟ್ಸ್ ಶೇರ್ ಇಟ್ಕೊಂಡಿರೋರ್ಗೂ ಲಾಭ ಆಗೋ ಚಾನ್ಸ್ ಇದೆ. ಅಂತಿಮವಾಗಿ ಯಾರ ಕೈಗೆ ಸೇರುತ್ತೆ RCB ಟೀಮ್? ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಖರೀದಿಗೆ ಈಗ ಕಾಂಪಿಟೇಷನ್ ಹೆವಿ ಆಗಿದೆ. ಒಂದು ಕಡೆ ನಮ್ಮ ಬೆಂಗಳೂರು ಜೋಡಿ ಜೆರೋದಾದ ನಿಖಿಲ್ ಕಾಮತ್ ಮತ್ತು ಮಣಿಪಾಲ್ ಸಮೂಹದ ರಂಜನ್ ಪೈ ಇದ್ದಾರೆ. ಇನ್ನೊಂದು ಕಡೆ ಕನ್ನಡಿಗ ಸಂಸ್ಥೆ KGF ಕಾಂತಾರ ನಿರ್ಮಿಸಿದ ಹೊಂಬಾಳೆ ಫಿಲ್ಮ್ಸ್ ಕೂಡ ರೇಸ್ನಲ್ಲಿದೆ ಅನ್ನೋ ಮಾತಿದೆ. ಇವೆಲ್ಲದರ ನಡುವೆ ದೈತ್ಯ ಉದ್ಯಮಿಗಳಾದ ಅದಾನಿ ಗ್ರೂಪ್ ಮತ್ತು ಆಧಾರ್ ಪೂನಾವಾಲಾ ಕೂಡ ಬೆಂಗಳೂರು ತಂಡವನ್ನ ಖರೀದಿಸೋಕೆ ಕ್ಯೂ ನಿಂತಿದ್ದಾರೆ. ಈ ದಿಗ್ಗಜರೇ ಸಾಲ್ತಿಲ್ಲ ಅಂತ ಇದೀಗ ಅಮೆರಿಕಾದ ಸಂಜಯ್ ಗೋವಿಲ್ ಮತ್ತು ಅವರ ವೆಲ್ಶ್ ಫೈರ್ ಟೀಮ್ ಹೊಸ ಎಂಟ್ರಿ ನೀಡಿದೆ. ಒಂದು ಕಡೆ ನಮ್ಮವರು ತಂಡ ತಗೊಂಡ್ರೆ ಉತ್ತಮ ಅನ್ನೋ ಭಾವನೆ, ಇನ್ನೊಂದು ಕಡೆ ವಿದೇಶಿ ಹೂಡಿಕೆ ಬಂದ್ರೆ ತಂಡಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಸಿಗತ್ತೆ ಅನ್ನೋ ಲೆಕ್ಕಾಚಾರ. ಇದರ ನಡುವೆ ನಿಮ್ಮ ತೀರ್ಪು ಏನು? RCB ಯಾರ ಪಾಲಾಗಬೇಕು? ಹಣದ ಹೊಳೆ ಹರಿಸಬಲ್ಲ ವಿದೇಶಿ ಕುಬೇರರು ಬಂದ್ರೆ ಒಳ್ಳೇದಾ, ಅಥವಾ ತಂಡದ ಎಮೋಷನ್ ಅರ್ಥ ಮಾಡಿಕೊಳ್ಳುವ ನಮ್ಮ ನೆಲದ ಉದ್ಯಮಿಗಳಾದ್ರೆ ಒಳ್ಳೇದಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಬಿಸ್ನೆಸ್ ಮತ್ತು ಕ್ರಿಕೆಟ್ ಅನಾಲಿಸಿಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.
ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ RCB ಅಭಿಮಾನಿಗಳ ಜೊತೆಗೂ ಈ ವಿಡಿಯೋ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.